ವಿಜಯಪುರ ವಿಧಾನಸಭಾ ಕ್ಷೇತ್ರದ ಚಿಕ್ಕಜಾಲ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮಾನ್ಯ ಶ್ರೀ ರಚನಕುಮಾರ್ ಎಂ ರವರು ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ಶ್ರೀ ಅನಂತಕುಮಾರ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕಾಗಿ ಶನಿವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು. ಒಟ್ಟು 16 ಸದಸ್ಯ ಬಲ ಹೊಂದಿರುವ ಪಂಚಾಯಿತಿಯಲ್ಲಿ ಶ್ರೀ ರಚನ್ಕುಮಾರ್ ರವರು ಮತ್ತು ಶ್ರೀ ಲಕ್ಷ್ಮೀಪತಿ ರವರು ನಾಮಪತ್ರ ಸಲ್ಲಿಸಿದ್ದರು. ಶ್ರೀ ರಚನ್ಕುಮಾರ್ ರವರು 9 ಸದಸ್ಯರ ಮತ ಪಡೆದರು. ಶ್ರೀ ಲಕ್ಷ್ಮೀಪತಿ ರವರು 7 ಸದಸ್ಯರ ಮತಗಳನ್ನು ಪಡೆದರು. ಈ ಸಂದರ್ಭದಲ್ಲಿ ಶ್ರೀ ರಚನ್ಕುಮಾರ್ ಎಂ ರವರು ಚಿಕ್ಕಜಾಲ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಉದಯ್ ಶಂಕರ್ ರವರು, ಜಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್.ಕೆ. ಮಹೇಶ್ ಕುಮಾರ್ ರವರು, ಉಪಾಧ್ಯಕ್ಷರಾದ ಶ್ರೀ ಜಯಕುಮಾರ್, ಚಿಕ್ಕಜಾಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಗೌರಿ ರವರು, ಸದಸ್ಯರಾದ ಅನಂತಕುಮಾರ್, ರವಿಕುಮಾರ್, ವಿನುತಾ ಎಸ್, ಲತಾ ಎನ್, ಅಮರಾವತಿ ಎಚ್ಎಂ, ಮಂಜುಳಾ ಆರ್ಎಚ್, ಭವ್ಯಾಜಿ ಹಾಗೂ ಮಂಜುಳಾ, ಪಂಚಾಯಿತಿಯ ಪಿಡಿಒ, ಕಾರ್ಯದರ್ಶಿ, ಅಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಬ್ಯಾಟರಾಂಪುರ ಕ್ಷೇತ್ರದ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಾವೆಲ್ಲ ಪಂಚಾಯಿತಿಯಲ್ಲಿ ಆರಿಸಿ ಬಂದಿದ್ದೀವಿ. ಈಗ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನಮ್ಮ ಸದಸ್ಯರು, ನಾಯಕರುಗಳು, ಬ್ಲಾಕ್ ಕಾಂಗ್ರೆಸ್ನವರು ಎಲ್ಲರಿಗೂ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪಂಚಾಯಿತಿಯಲ್ಲಿ ಈಗಾಗಲೇ ನಾವು ಏನೇನು ಕೆಲಸಗಳಾಗಬೇಕು ಅನ್ನೋದನ್ನು ಪಟ್ಟಿ ಮಾಡಿ ಆಲ್ರೆಡಿ ಸುಮಾರು ಕೆಲಸಗಳು ಮಾಡಿದ್ದೀವಿ. ಈ ವರ್ಷದ್ದು ಆ್ಯಕ್ಷನ್ ಪ್ಲ್ಯಾನ್ ಕೂಡ ಆಗಿದೆ. ಈಗ ಸಿ ಒ ಅಪ್ರೂವಲ್ ಆದ ತಕ್ಷಣ ಆ ಕಾರ್ಯಗಳು ಮುಂದುವರಿಸ್ತೇವೆ. ಮತ್ತು ನಮ್ಮ ಕಂದಾಯ ಸಚಿವರು ಬೈಯಪ್ಪ ಕಡೆಯಿಂದನೂ ಸಾಕಷ್ಟು ಕಾರ್ಯಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಈಗ ಪಂಚಾಯಿತಿ ಆಗಬೇಕು, ಇದು ಸಮುದಾಯ ಭವನದಲ್ಲಿರೋದು. ನಾವು ಪಂಚಾಯಿತಿ ಇದನ್ನು ಅದಕ್ಕೆ ಗ್ರ್ಯಾಂಟ್ ಆಗಿದೆ. ಪೇಪರ್ಸು ಮತ್ತು ರೋಡ್ಸು ಎಲ್ಲ ಅದಕ್ಕೆ ಗ್ರ್ಯಾಂಟ್ ಮಾಡಿಕೊಟ್ಟಿದ್ದಾರೆ. ಅವನ್ನೆಲ್ಲ ಸೂಕ್ತವಾಗಿ ಮಾಡಿ ಜನರಿಗೆ ತಲುಪಿಸೋಂಥ ಕಾರ್ಯ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತರೋಕ್ಕೆ ಪ್ರಯತ್ನ. ಪ್ರಮುಖವಾಗಿ ಏನೇನು ಸಮಸ್ಯೆಗಳಿವೆ ಪಂಚಾಯತಿಯಲ್ಲಿ? ಈಗಿರತಕ್ಕಂಥ ಬಜೆಟ್ ಮೇಜರ್ ಸಮಸ್ಯೆ ಅಂದರೆ ಈಗ ಪಂಚಾಯತಿ ಇರಲಿಲ್ಲ ಒಂದು. ಈಗ ನಮ್ಮ ಸಬ್ ರಿಜಿಸ್ಟ್ರ್ ಆಫೀಸು, ನಾಡ ಕಚೇರಿ ಇದಕ್ಕೆಲ್ಲ ಪಾರ್ಕಿಂಗ್ ಇಲ್ಲ, ಹಳೆ ಬಿಲ್ಡಿಂಗ್ಸಲ್ಲಿದೆ. ಅದರದ್ದೊಂದು ಪ್ರಪೋಸಲ್ ಕೊಟ್ಟಿದ್ದೇವೆ. ಈಗ ಅದನ್ನು ಈ ಹೊಸ ಬಿಲ್ಡಿಂಗ್ನಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ ಇದೆ. ಈ ಪಂಚಾಯತಿ ಭವನವನ್ನು ಕಟ್ತಾಯಿದ್ವಿ, CS ಸೈಟ್ ಗುರ್ತಿಸಿದ್ದೀವಿ. ಆ ಥರದ ಸ್ವಲ್ಪ ಕಂಜೆಷನ್ ಪ್ರಾಬ್ಲಮ್ ಇದೆ. ಈಗ ಏರ್ಪೋರ್ಟ್ ಆಗಿರೋದ್ರಿಂದ ತುಂಬ ಬೆಳೀತಾ ಇದೆ ಊರು. ಹಳೆ ಊರಿನಲ್ಲಿ ತುಂಬ ಕಂಜೆಷನ್ ಇದೆ. ಅದ್ರ ಬಗ್ಗೆ ನಿರ್ವಹಣೆಗೆ ಇದು ಮಾಡ್ತಾಯಿದ್ದೀವಿ. ಮತ್ತು ರೋಡ್ಸು ಇದೆಲ್ಲ ನಾರ್ಮಲಾಗಿ ನಡ್ಕೊಂಬರ್ತಾ ಇರ್ತೀವಿ. ಮೂಲಸೌಕರ್ಯಗಳದೆಲ್ಲ ಅದೆಲ್ಲ ನಾರ್ಮಲಾಗಿ ನಡ್ಕೊಂಬರ್ತಾ ಇದೆ. ಈಗ ಆಲ್ರೆಡಿ UGD ಆಗಿದೆ. ಪೇಪರ್ಸ್ಗೆ ಗ್ರ್ಯಾಂಟ್ ಮಾಡಿಸಿದ್ದೀವಿ. ಟಾರು ರಿಂಗ್ ರೋಡ್ ರಸ್ತೆ ಟಾರ್ ಆಗಿದೆ. ರಿಲಯನ್ಸ್ ಆಪೋಸಿಟಿಂದ ಒಳಗೆ ಫುಲ್ಲು ಟಾರಿಂಗ್ ಆಗಿದೆ, ಆಸ್ಪಾಲ್ಟಿಂಗು. ಅದೆಲ್ಲ ನಡ್ಕೊಂಬರ್ತಾ ಇದೆ. ಈಗ ನಮಗೆ ಮೇಜರ್ ಅಂದರೆ ಇದಕ್ಕೆ ಕಾಸ್ಟು ತುಂಬಾ ಬೇಕಾಗಿರೋದ್ರಿಂದ ಪಂಚಾಯತಿ ಬಡ್ಜೆಟ್ 1 ಕೋಟಿ ಇದೆ ಒಂದು ವರ್ಷಕ್ಕೆ. ಆ 1 ಕೋಟಿನಲ್ಲಿ ಬಿಲ್ಡಿಂಗ್ಸು ಇದೆಲ್ಲ ಮಾಡೋಕ್ಕಾಗಲ್ಲ. ಆದರೂ ನಾವು ಶಾಸಕರನ್ನ ನಮ್ಮ ಕಂದಾಯ ಸಚಿವರಿಗೆ ಕೇಳಿದಾಗ ಬೈಯಪ್ಪಯಿಂದ ಅದಕ್ಕೆ ಇದು ಮಾಡಿಸಿದ್ದಾರೆ. ಇಲ್ಲಿಂದ ಆ್ಯಕ್ಷನ್ ಪ್ಲ್ಯಾನಲ್ಲಿ ಮೂಲಭೂತ ಅಂತ ಇಲ್ಲಿ ಇದು ಸಿಟಿಗೆ ಇದಿರೋದ್ರಿಂದ ಮೂಲಭೂತ ಸಾಕಷ್ಟು ಎಲ್ಲ ಆಗಿದೆ. ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇನ್ನು ಉಳಿದಿರ್ತಕ್ಕಂಥ ಕೆಲಸಗಳಿಗೆ ನಮಗಿರ್ತಕ್ಕಂಥ ಒಂದು ಈಗ 1 ಕೋಟಿ ನಮ್ಮದು ಬಜೆಟ್ ಇದೆ. ಅಷ್ಟಿದರಲ್ಲಿ ಯಾವ ಥರ ಹಂಚ್ಬೇಕೋ ಹಂಚ್ಕೊಂಡು ಮಾಡ್ಕೊಂಡು ನಮ್ಮ ಕೃಷ್ಣಬೈರೇಗೌಡರ ನೇತೃತ್ವದಲ್ಲಿ ನಮ್ಮ ಚಿಕ್ಕಜಾಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಬದಲಾವಣೆ ಇತ್ತು. ಅದು ನಮ್ಮ ಎಲ್ಲ ಸದಸ್ಯರು ಇವತ್ತು ಎಲ್ಲ ಮತ ನೀಡಿ ನಮ್ಮ ರಚನ್ಕುಮಾರ್ ಅವರು ಗೆಲ್ಲಿಸಿದ್ದಾರೆ. ಇವತ್ತು ತುಂಬ ನಮಗೆಲ್ಲ ಸಂತೋಷ. ನಮ್ಮ ರಚನ್ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯಗಳು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾರೆ. ಅವರು ಆಲ್ರೆಡಿ ಮೊದಲು ಉಪಾಧ್ಯಕ್ಷರಾಗಿದ್ದರು. ಅವ್ರಿಗೆಲ್ಲ ಅನುಭವ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ಏನಪ್ಪ ಅಂದರೆ ನಮಗೆ ಇಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇದೆ, ಅದೊಂದು ರೆಡಿ ಮಾಡಿಸ್ಬೇಕಾಗ್ತದೆ. ಮತ್ತು ಈಗ ಜನಸಂಖ್ಯೆ ಜಾಸ್ತಿಯಾಗಿ ಏರ್ಪೋರ್ಟ್ನಿಂದ ತುಂಬ ಜನಸಂಖ್ಯೆ ಜಾಸ್ತಿ ಆಗಿದೆ. ಅವ್ರಿಗೂ ಮೂಲಭೂತ ಸೌಕರ್ಯಗಳು ಎಲ್ಲ ಮಾಡಿಸ್ಕೊಳ್ಳೋದ್ರಿಂದ ಗಮನ ವಹಿಸಿ ನಡೆಸ್ತಾರೆ ಅಂತ ನನಗೆ ಇದಿದೆ ವಿಶ್ವಾಸ.